ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಬಡ ನಾಯಿ ಬದುಕುತ್ತಿತ್ತು. ಅದರ ಹೆಸರು ಚಿನ್ನು. ಚಿನ್ನುಗೆ ಮನೆ ಇರಲಿಲ್ಲ. ಪ್ರತಿದಿನ ಊರಿನ ಬೀದಿಗಳಲ್ಲಿ ಅಲೆದಾಡುತ್ತಾ ಆಹಾರ ಹುಡುಕುತ್ತಿತ್ತು. ಕೆಲವರು ಅದನ್ನು ಓಡಿಸುತ್ತಿದ್ದರು, ಕೆಲವರು ಕಲ್ಲು ಎಸೆದು ಭಯಪಡಿಸುತ್ತಿದ್ದರು. ಆದರೂ ಚಿನ್ನು ಯಾರ ಮೇಲೂ ಕೋಪ ಹಿಡಿಯಲಿಲ್ಲ. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದ ಕೆಲವು ಮಕ್ಕಳು ಚಿನ್ನುವನ್ನು ನೋಡಿದರು. ಅವರು ಗಮನಿಸಿದರು, ನಾಯಿ ತುಂಬಾ ಹಸಿದ ಹಾಗೆ ಕಾಣಿಸುತ್ತಿತ್ತು. ರವಿ, ಗೀತಾ ಮತ್ತು ಮನೋಜ್ ಎಂಬ ಮಕ್ಕಳು ತಮ್ಮ ಊಟದ ಡಬ್ಬಿಯಲ್ಲಿ ಉಳಿದಿದ್ದ ಆಹಾರವನ್ನು ಚಿನ್ನುವಿಗೆ ನೀಡಿದರು. ಚಿನ್ನು ಸಂತೋಷದಿಂದ ಬಾಲ ಹಾರಿಸುತ್ತಾ ಅವರ ಸುತ್ತ ತಿರುಗಿತು. ಆ ದಿನದಿಂದ ಮಕ್ಕಳು ಪ್ರತಿದಿನ ಚಿನ್ನುವಿಗೆ ಸ್ವಲ್ಪ ಆಹಾರ ತಂದುಕೊಡುತ್ತಿದ್ದರು. ನಿಧಾನವಾಗಿ ಚಿನ್ನು ಆರೋಗ್ಯವಾಗತೊಡಗಿತು. ಅದರ ಕಣ್ಣುಗಳಲ್ಲಿ ಈಗ ದುಃಖವಿಲ್ಲ, ಸಂತೋಷ ಮಾತ್ರ ಕಾಣಿಸುತ್ತಿತ್ತು. ಒಂದು ಸಂಜೆ ಗೀತಾ ಮನೆಗೆ ಹಿಂದಿರುಗುವಾಗ ಅಕಸ್ಮಾತ್ ಒಂದು ಹಾವು ರಸ್ತೆಯ ಬಳಿ ಕಾಣಿಸಿಕೊಂಡಿತು. ಮಕ್ಕಳು ಭಯಪಟ್ಟರು. ಆದರೆ ಚಿನ್ನು ತಕ್ಷಣ ಬೋಂಕಿ ಹೊಡೆದು ಹಾವನ್ನು ದೂರ ಓಡಿಸಿತು. ಮಕ್ಕಳು ಸುರಕ್ಷಿತರಾದರು. ಮಕ್ಕಳು ಈ ವಿಷಯವನ್ನು ತಮ್ಮ ತಂದೆ ತಾಯಿಗಳಿಗೆ ಹೇಳಿದರು. ಎಲ್ಲರೂ ಚಿನ್ನುವಿನ ಧೈರ್ಯವನ್ನು ಮೆಚ್ಚಿದರು. ನಂತರ ಗ್ರಾಮಸ್ಥರು ಸೇರಿ ಚಿನ್ನುಗಾಗಿ ಒಂದು ಸಂಘ ಮನೆ ನಿರ್ಮಿಸಿದರು. ಈಗ ಚಿನ್ನು ಬೀದಿಯ ಬಡ ನಾಯಿ ಅಲ್ಲ, ಅದು ಎಲ್ಲರ ಪ್ರಿಯ ಸ್ನೇಹಿತ. ಚಿನ್ನು ಪ್ರತಿದಿನ ಮಕ್ಕಳೊಂದಿಗೆ ಆಟವಾಡುತ್ತಾ ಹಳ್ಳಿಯವರ ಕಾಳಜಿಯಲ್ಲಿ ಸಂತೋಷದಿಂದ ಬದುಕಿತು. ಈ ಕಥೆ ನಮಗೆ ಕಲಿಸುವುದು ಏನು ಎಂದರೆ, ಪ್ರೀತಿ ಮತ್ತು ದಯೆ ಯಾವ ಜೀವಿಯ ಜೀವನವನ್ನು ಬದಲಾಯಿಸಬಹುದು. ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.